ದಯವಿಟ್ಟು ಯಾರು ಹಾಸ್ಯ ಮಾಡಬೇಡಿ, ಸರಿ ಕಾಣಲ್ಲ. ನೈನಿ, ಅದ್ಭುತ ನಡೆಯುವಾಗ ಅಪಹಾಸ್ಯ ಮಾಡೋದು ಅಜ್ಞಾನಿಗಳೇ. ಅಂದ್ರೆ ಏನು, ಇವಾಗ ಮಿರಾಕಲ್ ಆಗತ್ತಾ? ನಮ್ಮ ಅಕ್ಕಂಗ್ ಹೊಟ್ಟಿ ದೊಡ್ಡ ಮಗ್ಳು ಆಕಾಶದಿಂದ ಹಾರ್ಕೊಂಡ್ ಬರ್ತಾಳ? ಅಷ್ಟೆಲ್ಲ ಯಾಕೆ ಸುಮನ? ಅಲ್ನೋಡು, ಆ ಫೋಟೋದಿಂದ ಬಂದು ಪಟ್ ಅಂತ ಬಾಕ್ಸ್ ಓಪನ್ ಮಾಡಿದ್ರೆ ಸಾಕು. ಪಟ ಪಟ ಅಂತ ಚಪ್ಪಾಳೆ ತಡ್ತಾರೆ. ಸುಮ್ಮನೆ ಇರೋವಲ್ಲಪ್ಪ, ಗುರುಗಳು ಬಂದಿದ್ದಾರೆ ತಾನೆ, ಆತರ ಎಲ್ಲ ಮಾತಾಡಕ್ ಹೋಗ್ಬೇಡಪ್ಪ. ಸರಿ ಸೈಲೆಂಟ್ ಆಗಿರ್ಬೇಕು. ಸೈಲೆಂಟ್ ಆಗಿರೋಣ. ಇನ್ ಸ್ವಲ್ಪ ಹೊತ್ತಲ್ಲೇ ಈ ಡಬ್ಬಿ ತೆಕ್ಕೊಳ್ಳುತ್ತೆ. ಏನು ಗಾಯತ್ರಿಕ್ಕನೆ ಬಂದು ತಮಾಷೆ ಮಾಡೋ ಸಮಯ ಮುಗೀತು. ಅತಿ ಮಾಡಿದ್ರೆ ನಿನ್ನ ಆಸೆ ಕೊನೆ ಆಗುತ್ತೆ ವಲ್ಲಭ. ಮಾಮ್, ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗ್ತಿದ್ದಾರೆ ಅನ್ಸುತ್ತೆ. ಇವಾಗ ನಾವು ಸ್ವಲ್ಪ ಸುಮ್ಮನೆ ಇರೋದು ಒಳ್ಳೇದು. ಸ್ವಾಮೀಜಿ, ಆ ಬಾಕ್ಸ್ ಅದಾಗದೇ ಓಪನ್ ಆಗತ್ತಾ? ಗಾಯತ್ರಿ ದೇವಿನೇ ಡಬ್ಬಿನ ತೆಗಿತಾಳೆ. ನಿನ್ನ ಮನೋವೇದನೆ ಏನು ಅಂತ ನನ್ಗೆ ಅರ್ಥ ಆಯ್ತು ವಿಶಾಲ. ಎಲ್ಲ ಮರೆತು ಗಮನ ಕೊಡು. ಒಂದ್ ವೇಳೆ ಗಾಯತ್ರಿ ಏನಾದ್ರೂ ಬಾಕ್ಸ್ ಹತ್ರ ಬಂದ್ರೆ ತಿಲೋತ್ತಮ ಮಾಮ್ಗೆ ಗೊತ್ತಾಗ್ಬೋದು ಅಂತ ನನ್ ಭಯ ಸ್ವಾಮೀಜಿ. ಈ ಗುರುಗಳು ಯಾಕೆ ನಗ್ತಾ ಇದಾರೆ? ಇದು ಮೋಸ. ನಮ್ಮನ್ನ ನಗ್ಬಾರ್ದು ಅಂತ ಹೇಳಿ ನೀವು ನಗ್ಬೋದಾ? ಮಾಯಾದೇವಿ ಕಣ್ಣು ಕಾಣಿಸ್ದೆ ಪ್ರತಿಯೊಂದು ಮಾಡ್ತಾಳೆ ವಲ್ಲಭ. ಗಾಯತ್ರಿ ದೇವಿ ಬರೋಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ, ಬರ್ತಾಳೆ ಅಂತ ವಿಧಿ ಹೇಳ್ತಿದೆ. ಅದ್ಭುತ ನಡೆದೇ ನಡೆಯುತ್ತೆ ಅಂತ ನಾವು ಆಶಿಸ್ತಿದ್ದೀವಿ. ಹೇಗೆ? ಅದ್ ಹೇಗೆ? ಹಾಗೆ ಕಾಲ
ಅಘೋರಿಗಳು ಮನೆಗೆ ಯಾಕೆ ಬಂದ್ರು ಸ್ವಾಮೀಜಿ? ಏನ್ ನಡೀತಾ ಇದೆ ಇಲ್ಲಿ? ನೋಡಿದ್ರೇನೆ ಭಯ ಆಗ್ತಾ ಇದೆ. ನಮ್ಗೇನ್ ಮಾಡಲ್ವಲ್ಲ ವಿಶಾಲು? ಮಾವ ಭಯ ಪಡಬೇಡಿ. ಡಬ್ಬ ತಗೊಂಡು ಹೋಗಕ್ ಬಂದ್ರ ಸ್ವಾಮಿ? ಅಮ್ಮನಿಗೋಸ್ಕರ ಬಂದೆ. ಇವರಮ್ಮ ಎಲ್ಲಿದ್ದಾರೆ? ಏನೇನೋ ಮಾತಾಡಿದ್ರೆ ನೀನು ಸಾಯಿಸ್ಬಿಡ್ತಾನೆ ಬ್ರೋ. ಸ್ವಾಮಿ ಆಜ್ಞೆ ಕೊಡಿ. ನನಗೆ ಯಾವ ಮನೆ ಇಲ್ಲ. ಮನೆ ಯಜಮಾನಿಯಾದ ನಯನಿ ಅನುಮತಿ ಕೊಟ್ರೆ ನಿನ್ ಕೆಲಸ ನೀನ್ ಮಾಡ್ಕೋಬಹುದು. ಆಜ್ಞೆ ಮಾಡು ತಾಯಿ. ಏನ್ ಮಾಡ್ತೀರೋ ಮಾಡಿ, ಆದ್ರೆ ಯಾರಿಗೂ ಅಪಾಯ ಆಗ್ತಿರ್ಲಿ. ಡಬ್ಬಿ ತೆಗಿಬೇಕು ಅಂದ್ರೆ ಅಮ್ಮನ ಕೈ ತಾಗ್ಬೇಕು. ಆಜ್ಞೆ ಕೊಡಮ್ಮ. ಹ್ಞೂ ಅಂತ ಹೇಳಮ್ಮ. ಹಾಗೆ ಆಗ್ಲಿ ಸ್ವಾಮಿ. ಕಾಲ ಯಾಕೆಷ್ಟೊಂದು ಗಾಳಿ? ಏನ್ ನಡೀತಾ ಇದೆಯಮ್ಮ ಇಲ್ಲಿ? ಸರ್ವ ದುಷ್ಟಾದಿ ಪರಮಂತ್ರ, ಪರತಂತ್ರ, ಪರಾಯಂತ್ರ, ಪ್ರಯೋಗಾದಿ ಮಹಾಶಕ್ತಿ, ಚಿಂದಿ ಚಿಂದಿ, ಖೇಮ್ ಖೇಮ್, ಓಂ ಹೋಂ, ಫಟ್ ಸ್ವಾಹ ಸ್ವಾಹ. ಏನಿದು ಹೋಗಿ? ಕಣ್ಣು ತೆಗೆದ್ರೆ ಕಣ್ಣೀರು ಬರುತ್ತೆ, ಕಣ್ಣು ಮುಚ್ಚಿದ್ರೆ ಅದ್ಭುತವನ್ನ ನೋಡಕ್ಕಾಗಲ್ಲ. ಡಮ್ಮೋ ಡಮ್ಮ, ಅದೇ ವಿಧಿಯ ಆಟ. ಕಾಲ ಕಾಲಚಕ್ರ ಬರೋದ್ರಲ್ಲಿದೆ. ಹೋಗಿ ಹೋಯ್ತಲ್ಲ. ಅಗೋರೆ ಹೊರಟೋದ್ರು ಅನ್ಸುತ್ತೆ. ಎತ್ಕೊಂಡು ಹೋಗ್ಬಿಟ್ಟ. ಏನ್ ತಗೊಂಡ್ ಹೋದ್ನೋ ಏನೋ ನೋಡ್ಕೊಳ್ಳಿ. ಕಳ್ಳತನದ ಬುದ್ಧಿ ಅವ್ರಿಗಿರೋದಿಲ್ಲ, ದೊಡ್ಡ ಮಾತೆ. ಒಳ್ಳೇದು ಮಾಡಿಬಿಟ್ಟೆ ಹೋದ್ರು. ಏನ್ ಮಹಾ ಮಾಡ್ದ? ಹೊಗೆ ಹಾಕ್ಬಿಟ್ಟು ಹೋದ. ಗಾಯತ್ರಿ ದೇವಿಯವ್ರ ಕೈಯಲ್ಲೇ ದಾರ ಬಿಚ್ಚಿಸ್ಬಿಟ್ಟು ಹೋದ ಅನ್ಸತ್ತೆ ನೋಡಿ.
ಯಜಮಾನ್ರೆ, ಗಂಟು ಬಿಚ್ಕೊಂಡಿದೆ. ಸ್ವಾಮೀಜಿ, ಅಂದ್ರೆ ನಮ್ಮಮ್ಮ ಬಂದು ದಾರ ತೆಗೆದ್ರಾ? ಹೌದು ಕಣಪ್ಪ ವಿಶಾಲ. ಸುಮ್ನೆ ಇರಿ ಗುರುಗಳೇ. ಚಿಕ್ಕ ಮಗು ಆಗಿರೋ ಗಾಯತ್ರಕ್ಕ ಇಲ್ಲಿಗೆ ಬಂದು ದಾರ ಬಿಚ್ಚೋದು ಮತ್ತೆ ವಾಪಸ್ ಹೋಗೋದು ಇದೆಲ್ಲ ಸಾಧ್ಯನಾ? ನಡೆದಿದ್ದು ಅದೇ ದೊಡ್ಡ ಮಾತೆ. ಏನೋ ನೀವೇ ಮಾಡಿರೋ ತರ ಬಿಲ್ಡಪ್ ಕೊಡ್ಬೇಡಿ. ತನ್ ದೊಡ್ಡ ಮಗ್ಳಿಗೋಸ್ಕರ ಹಾತೊರಿತಿರೋ ನಮ್ಮ ಅಕ್ಕನ್ ನೋಡಿ ದಯೆ ಇಲ್ದೆ ವಾಪಸ್ ಹೊರಟೋಗ್ತಾರ ಗಾಯತ್ರಿ ಅತ್ತೆ. ಕತೆ ಹೊಡಿಬೇಡಿ. ಯಾರು ನಂಬಲಿ ನಮ್ದೇ ಇರಲಿ, ಅದ್ಭುತ ಒಂದಾಯ್ತು ಅಂತ ನಾನು ನಂಬ್ತೀನಿ. ದಾರ ಬಿಚ್ಕೊಂಡಿದೆ, ಡಬ್ಬಿ ಓಪನ್ ಮಾಡಿ, ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಏಯ್ ತೆಗಿಯೋ. ಹಾ, ನನ್ನ ಕೈಲಾಗಲ್ಲ. ನೇನೆ ನೀನೇ ಹೋಗು. ನಿನಗೆ ಭಕ್ತಿ ಜಾಸ್ತಿ ಅಲ್ವಾ, ಹೋಗು. ಐದು ಕವಡೆ ಮತ್ತೆ ತಾಳಿ ಕರಿಗಳಿದೆ ಸ್ವಾಮೀಜಿ. ಗಾಯತ್ರಿ ದೇವಿ ಅದನ್ನ ಜೋಪಾನವಾಗಿ ಇಟ್ಟಿದ್ದಾಳೆ ಅಂತ ಅರ್ಥ. ಒಡವೆ ಇಟ್ಟಿದ್ರೆ ಒಳ್ಳೆ ಕೆಲ್ಸನೇ ಮಾಡಿದಾರೆ ಅಂತ ಅನ್ಕೋಬೋದಿತ್ತು. ನೈನಿ, ಏನ್ ಬರ್ದಿದೆ ಅದರಲ್ಲಿ? ಎಲ್ಲ ಖಾಲಿ ಇದೆ ಯಜಮಾನ್ರೆ. ಬರ್ದಿದ್ದಾರೆ ನಯನಿ, ಆದ್ರೆ ಅದು ಕಣ್ಣು ಕಾಣೋದಿಲ್ಲ. ಅದೇನು ಸ್ವಾಮಿಗಳೇ, ಮತ್ತೆ ಹೇಗೆ ಓದೋದು? ಸಾಮಾನ್ಯ ಮನುಷ್ಯರ್ಯಾರು ಅದನ್ನ ಓದಕ್ಕಾಗಲ್ಲ. ಆ ಸಮಯ ಬರೋವರೆಗೂ ತಾಳ್ಮೆಯಿಂದ ಇರಬೇಕು. ಸರಿ ಹೋಯ್ತು ಬಿಡು. ಈ ವಿಷಯಕ್ಕೋಸ್ಕರ ಇಷ್ಟೆಲ್ಲ ಕಾಯ್ಬೇಕಿತ್ತಾ? ವಿಳ್ಳೆದೆಲ್ಲ ಆಗಿದ್ರೆ ಸುಣ್ಣ ಅಡಕೆ ಜೊತೆ ಸೇರಿಸ್ಕೊಂಡು ತಿನ್ಬೋದಿತ್ತು. ತಾಳೆಗರಿನ ಏನ್ ಮಾಡ್ತೀರಾ? ಬನ್ನಿ ಮಾಮ್, ಹೋಗೋಣ. ನಯನಿ, ಅದ್ರೊಳಗಿಡು. ನನಗೀಗ್ಲೂ ಆಶ್ಚರ್ಯ ಅನಿಸ್ತಿದೆ ವಿಶಾಲ್. ಡಬ್ಬಿಯಲ್ಲಿ ಬೆಲೆ ಬಾಳೋದೇನಾದ್ರೂ ಇರತ್ತೆ ಅಂತ ಅನ್ಕೊಂಡ್ರೆ ತಾಳೆಗರಿಗಳಿದೆಯಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ತಾಳೆಗರಿ ಮೇಲೆ ಬರೀತಿದ್ರು. ಅದ್ರ ಮೇಲ್ ಬರ್ದಿರೋದು ಯಾರಿಗೂ ಕಾಣಿಸ್ತಾನೆ ಇಲ್ವಲ್ಲ. ಹಾಗ್ ನೋಡಕ್ ಹೋದ್ರೆ ಅದು ತುಂಬಾ ಹಳೆಯ ಕಾಲದ ಡಬ್ಬಿನೂ ಏನಲ್ಲ. ಹೌದು, ಗಾಯತ್ರಿ ಅಮ್ಮೋರೆ ಆ ಡಬ್ಬಿನ ನಾಗಲಕ್ಷ್ಮಿ ದೇವಸ್ಥಾನದಲ್ಲಿ ಇಟ್ಟಿದ್ರು ಅಂತ ಸ್ವಾಮೀಜಿ ಹೇಳಿದ್ರು.
ಆ ಡಬ್ಬಿನ 100 ಅಡಿ ಹಾವು ಅದ್ಯಾಕೆ ಕಾಪಾಡ್ತಿತ್ತೋ ಏನೋ. ಉಲಿಚಿಯಲ್ಲಿ ಬಂದಿದ್ದಕ್ಕೇನೆ ಅದು ಸಿಕ್ಕಿದ್ದು. ಡಬ್ಬಿಗೂ ನಿನಗೂ ಸಂಬಂಧ ಇದೆ ಅಂತ ಹೇಳಿದ್ರು. ತಾಳೆಗರಿ ಕೌಡೆ ಬಿಟ್ರೆ ಅದರಲ್ಲಿ ಬೇರೆ ಏನೂ ಇಲ್ವಲ್ಲ. ಆದ್ರೆ ಅದ್ರ ಮೇಲೆ ಖಂಡಿತ ಬರ್ದಿದೆ ಅಂತ ಗುರುಗಳು ಹೇಳ್ತಿದ್ದಾರೆ. ನಾವ್ಯಾರು ಓದಕ್ಕಾಗಲ್ಲ ಅಂತಂದ್ರಂತೆ. ಆ ದೇವ್ರೇ ಹೇಳದ್ ಬರ್ಬೇಕೋ ಏನೋ. ಇಲ್ಲ ಅದಕ್ಕೆ ಏನೋ ರಹಸ್ಯ ಇದೆ. ಈ ಡಬ್ಬಿ ಗುಟ್ಟನ್ನ ಹೇಗೆ ರಟ್ ಮಾಡಬೇಕು ಅನ್ನೋದನ್ನ ನಾವು ಯೋಚಿಸ್ಬೇಕು. ಆ ಡಬ್ಬಿನ 100 ಅಡಿ ಹಾವು ಅದ್ಯಾಕೆ ಕಾಪಾಡ್ತಿತ್ತೋ ಏನೋ. ಉಲಿಚಿಯಲ್ಲಿ ಬಂದಿದ್ದಕ್ಕೇನೆ ಅದು ಸಿಕ್ಕಿದ್ದು. ಏಯ್, ಅದ್ ಎಲ್ಲಿದ್ಯೋ ನೀನು? ಧೈರ್ಯ ಇದ್ರೆ ಎದುರಿಗೆ ಬಾರೋ. ಬಾ, ಎಲ್ಲಿದ್ಯಾ? ಅದಕ್ಕೆ ಏಯ್, ಯಾರಕ್ಕ? ಏನಾಯ್ತು? ಏನಾಯ್ತು ಅದಕ್ಕೆ? ಯಾರೋ ನನ್ಗೆ ಮೆಸೇಜ್ಗಳು ಕಳಿಸ್ತಿದ್ದಾರೆ ನೈನಿ. ಅಲ್ಲಿ ಇಲ್ಲಿ ನೋಡಿ ಬೈತಾ ಇದ್ಯಾ? ಈ ಮನೆಯವ್ರೇನಾ? ಎಲ್ಲಿ ಕೊಡಿಲಿ, ಯಾವ ಮೆಸೇಜ್ ಕಳ್ಸಿದಾರೆ ಅಂತ ನೋಡ್ತೀನಿ. ನೈನಿ, ನಾನು ನೋಡ್ತೀನಿ. ಕುಡಿಯತ್ಗೆ. ಆಯ್ತು ತಗೋ ವಿಶಾಲ್. ಆ ಡಬ್ಬಿನ 100 ಅಡಿ ಹಾವು ಅದ್ಯಾಕೆ ಕಾಪಾಡ್ತಿತ್ತೋ ಏನೋ. ಆ ಡಬ್ಬಿಲಿ ಏನಿದೆ ಅಂತ ನನಗೆ ಗೊತ್ತಿದೆ. ನಾನು ಎಲ್ಲಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ. ಇದು ಓವರ್ ಅನ್ನಿಸ್ತಿಲ್ವಾ? ತಾಳೆಗರಿ ಇರೋ ವಿಷಯ ನಮಗೂ ಗೊತ್ತು. ವಿಳೆದೆಲೆ ಮೈಸೂರೆಲೆ ಇದೆ ಅಂತ ಅನ್ಕೊಂಡಿದ್ರೇನೋ. ಯಾರಕ್ಕ ನಿನಗೆ ಹಾಗೆ ಮೆಸೇಜ್ ಮಾಡಿರೋದು? ಯಜಮಾನ್ರೆ, ಆ ನಂಬರ್ ಯಾರ್ದು? ಹೊಸ ನಂಬರ್. ಇದಕ್ಕೂ ಮೊದಲು ಹೀಗೆ 1-2-3 ಸಲ ಮೆಸೇಜ್ ಬಂದಿತ್ತು. ನನ್ನ ಹತ್ರ ಹೇಳೇ ಇಲ್ಲ. ಅದೆಲ್ಲ ಹೇಳುವಂಥದ್ದೇನಲ್ಲ ನೇನಿ. ವಲ್ಲಭಾವ ಏನಾದ್ರೂ ಅಷ್ಟು ಸೀನ್ ಇದೆ ಅನ್ಕೊಂಡಿದ್ಯಾ? ಬ್ಲ್ಯಾಕ್ ಮೇಲ್ ಮಾಡೋ ಅಂತ ಗಂಡ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವುದೋ ಒಂದ್ ರೀತಿಯಲ್ಲಿ ದುಡ್ಡು ಮಾಡಿರೋರು. ತಿಲೋತ್ತಮ ಅತ್ತೆ? ಚಿಚಿ, ಅದಕ್ಕೆ ಬಿಟ್ಟಕ್ಕೆ. ಸದ್ಯಕ್ಕಂತೂ ಈ ಮೆಸೇಜಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ವಲ್ಲ. ಆದ್ರೆ ಇದನ್ನ ಮಾಡ್ತಿರೋದು ಯಾರು ಅಂತ ತಿಳ್ಕೋಬೇಕಲ್ವ ಯಜಮಾನ್ರೆ? ಖಂಡಿತವಾಗ್ಲೂ ಹಿಡ್ಕೋತೀವಿ. ಜಸ್ಟ್ ರಿಲ್ಯಾಕ್ಸ್. ನನ್ ವೆಡ್ಡಿಂಗ್ ಡೇ ಅಂತ ಯಾವ್ದಾದ್ರು ಹೋಟೆಲ್ಗೋ ಇಲ್ಲ ಸಿನಿಮಾಗಾದ್ರೂ ಕರ್ಕೊಂಡು ಹೋಗಿ ನನಗೆ ಖುಷಿ ಪಡಿಸ್ತಾರೆ ಅಂತ ಅನ್ಕೊಂಡ್ರೆ 100 ಕಿಲೋಮೀಟರ್ ಟ್ರಾವೆಲ್ ಮಾಡಿಸಿ ಕಾಡು ಕರ್ಕೊಂಡು ಹೋದ್ರು. ಒಡವೆ ತಂದಿದಾರ ಅಂತಂದ್ರೆ ಅದೂ ಇಲ್ಲ, ಯಾವ್ದೋ ಹಳೆ ಬಾಕ್ಸ್ ತಂದಿದ್ದಾರೆ. ಬೂದಿ ಹಚ್ಕೊಂಡಿರೋನು ಬಂದಿದೆ ತಡ. ಅದಕ್ಕೇನಾಯ್ತೋ ಏನೋ ಗೊತ್ತಿಲ್ಲ, ಅದು ಓಪನ್ ಆಗೋಯ್ತು. ಇಷ್ಟು ಮಾತ್ರಕ್ಕೆ ನಾನು ಇಡೀ ಫ್ಯಾಮಿಲಿನ ಅಷ್ಟು ದೂರ ಕರ್ಕೊಂಡು ಹೋಗ್ಬೇಕಿತ್ತಾ? ದೊಡ್ಡ ಸ್ವಾರ್ಥಿ ನಮ್ಮಕ್ಕ. ಬೈಕೊಂಡಿದ್ದಾಯ್ತಾ ಇನ್ನೂ ಇದೆಯಾ? ಓ, ಬಂದ್ರಾ? ಅವಳು ನಂತಿರ್ಬೇಕಾದ್ರೆ ನೀವಿರ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾವಾಗ ಬಂದ್ರೋ ಗೊತ್ತಿಲ್ಲ. ಲ್ಯಾಪ್ಟಾಪ್ ಇಟ್ಟು ಹೋಗೋಣ ಅಂತ ಬಂದಿದ್ದೆ. ನಿನಗಷ್ಟು ತಲೆ ಕೆಟ್ಟಿದೆ ಅಂತ ನನಗೆ ಹೇಗೆ ಗೊತ್ತಾಗಬೇಕು? ತಲೆ ಕೆಟ್ಟಿಲ್ಲ, ನನ್ ಮಗು ಮೇಲೆ ನನಗಿರೋ ಪ್ರೀತಿ ಅದು. ಎಳೆ ಕೂಸು ಅಂತಾನು ನೋಡ್ದೆ ಅಷ್ಟು ದೂರ ಕರ್ಕೊಂಡು ಹೋಗಿದ್ದಾಳೆ. ಅವಳ ಮಕ್ಳು ಮಾತ್ರ ಆರಾಮಾಗಿ ಮನೇಲಿ ಆಟಾಡ್ಕೊಂಡಿರ್ಬೇಕು. ನನ್ ಮಗಳು ಬಿಸಿಲಲ್ಲಿ ಒದ್ದಾಡ್ಬೇಕು. ಅವಳ ಹಣೆಯಲ್ಲಿ ಬರ್ದಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ವಿಧಿಗಿದಿ ಅಂತ ಹೇಳಿ ತಪ್ಪಿಸ್ಕೋಬೇಡಿ. ಆ ಬಾಕ್ಸ್ ಓಪನ್ ಆಗಿ ಅದ್ರಲ್ಲಿರೋ ತಾಳೆಗರಿ ಎಲೆ ಮೇಲೆ ಏನೋ ಬರ್ದಿದ್ದಾರೆ ಅಂತ ಹೇಳಿದ್ರು ಸ್ವಾಮಿಗಳು. ಆದ್ರೆ ಅದ್ ನಮಗ್ ಕಾಣಿಸ್ಲೇ ಇಲ್ಲ. ಕಾಣಿಸಿದ್ರೆ ನೀನ್ ಸಾಯ್ಬೋದು ಅಂತಾನೆ ಏನೋ. ಯಾಕ್ರಿ ಹೀಗ್ ಮಾತಾಡ್ತೀರಾ? ಏಚಿ ಬಾಯ್ ಮುಚ್ಚೆ. ಇವಾಗ ನೀವ್ ಗಂಡಸ್ರೆಲ್ಲ ಇಷ್ಟೇ. ಕರೆಕ್ಟ್ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಇರಿಟೇಟ್ ಆಗಿ ಉತ್ತರ ಕೊಡಲ್ಲ. ಮನ್ಸಿದ್ರೆ ಉತ್ತರ ಕೊಡೋದು, ಇಲ್ಲಾಂದ್ರೆ ತಪ್ಪಿಸ್ಕೊಂಡು ಹೋಗೋದು. ಇವಾಗ ಡಬ್ಬಿಯಿಂದ ನಿನಗೆ ಆಗಿರೋ ಅಂತ ನಷ್ಟ ಏನೂ ಇಲ್ಲ ಅಲ್ವಾ? ಹೋಗ್ಲಿ, ಲಾಭ ಇದ್ಯಾ? ನನ್ ಮಗುನ್ ಕರ್ಕೊಂಡ್ ಹೋಗಿದ್ದಕ್ಕೆ ಆ ದೊಡ್ಡ ಹಾವು ಬಾಕ್ಸನ್ ಕೊಟ್ಟು ಅಲ್ಲಿಂದ ಹೋಯ್ತು. ಇಲ್ಲ ಅಂದಿದ್ರೆ ಎಲ್ರನ್ನೂ ನುಂಗ್ಬಿಡ್ತಿತ್ತು. ನಿನ್ ಮಗಳಿಂದ ಒಳ್ಳೇದಾಯ್ತು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಲ್ವಾ ನೀನು? ನಿಮ್ಗೇನು ಆರಾಮಾಗಿ ಹೇಳ್ತೀರಾ? ಆ ಮಗು ಹೆರಕ್ಕೆ ನಾನ್ ಎಷ್ಟು ಖರ್ಚು ಮಾಡಿದೀನಿ ಅಂತ ಗೊತ್ತಾ? 3 ಕೋಟಿ. ಸತ್ತಿರೋ ಆ ಸಖಿ ಕೂಡ 1 ಕೋಟಿ ರೂಪಾಯಿ ಕೊಟ್ಟಿದ್ಯಾ.
2 ಕೋಟಿ ರೂಪಾಯಿನ ಹಾಸ್ಪಿಟಲಲ್ಲಿ ಎಕ್ಸ್ಪೆರಿಮೆಂಟ್ಗೆ ಖರ್ಚು ಮಾಡಿದೆ. ನೀನು ಮಾಡಿರೋ ಪಾಪದಿಂದ ಮಗು ಹುಟ್ಟಿದ್ರೂ ಏನು ಅರಿದೇ ಇರೋ ಆ ಚಿಕ್ಕ ಮಗುವಿನ ಜೀವನನ ನಿನ್ನ ಮನ್ಸಿನ ಥರನೇ ಹಾಳು ಮಾಡ್ಬಿಡ. ಮಗುಗೆ ತಂದೆ ಅಂತ ಒಪ್ಕೊಳ್ಳಲ್ಲ ಆದ್ರೆ ಫ್ರೀ ಅಡ್ವೈಸ್ ಚೆನ್ನಾಗೆ ಕೊಡ್ತೀರಾ. ಚಿಕ್ಕ ವಯಸ್ಸಿಗೆ ಯಾಕ್ರಿ ನಿಮ್ಗೆ ಈ ತರ ವೈರಾಗ್ಯ? ಸ್ವಲ್ಪ ನೀವು ನಿಮ್ ವಯಸ್ಸಿಗೆ ತಕ್ಕಂಗಿರಿ. ಚೆನ್ನಾಗಿದ್ರೆ ಸಾಕು, ನಿನ್ ಥರ ಶೋಕಿ ಮಾಡ್ಕೊಂಡಿರ್ಬೇಕು ಅಂತ ನಾನು ಅನ್ಕೊಂಡೇ ಇಲ್ಲ. ಅರ್ಥ ಆಯ್ತಾ?